ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ನಮ್ಮ ಜೊತೆಗೆ ಒಬ್ಬ ಅತಿಥಿ ಇರ್ತಾರೆ. ಕರ್ನಾಟಕದಲ್ಲಿ ಇಡೀ ವಾರ ಚರ್ಚೆಯಾಗಿರುವುದು ಮತ್ತು ಚರ್ಚೆಯಾಗ್ತಾ ಇರೋದು ಎರಡೇ ವಿಷಯ. ಒಂದು ವಿಧಾನ ಪರಿಷತ್ತಿನ ಅಡ್ಡ ಮತದಾನ, ಇನ್ನೊಂದು ಬಿಡದಿ ಟೌನ್ಶಿಪ್. ಈ ಎರಡು ವಿಷಯಗಳ ಪೈಕಿ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ಬಿಡದಿ ಟೌನ್ಶಿಪ್ ವಿಷಯವನ್ನು ನಾವು ಚರ್ಚೆಗೆ ತಗೊಳ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆಗೆ ಅತಿಥಿಯೊಬ್ಬರಿದ್ದಾರೆ, ಹಿರಿಯ ಕಾಂಗ್ರೆಸ್ ಮುಖಂಡರು, ಮಾಗಡಿಯ ಶಾಸಕರು ಆದ ಬಾಲಕೃಷ್ಣ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಬಾಲಕೃಷ್ಣ ಅವರು. ನಮಸ್ಕಾರ. ಅವ್ರನ್ನ ಪ್ರಶ್ನಿಸೋದಕ್ಕೆ ಮಾಗಡಿ ಬಿಡದಿ ಭಾಗದಿಂದ ಅನೇಕ ರೈತರು ಬಂದಿದ್ದೀರಿ, ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಚೆಕ್ ಹಂಚಕ್ಕೆ ನಿಂತುಬಿಟ್ಟಿದ್ದೀರಿ? ಶಾಸಕರೊಬ್ಬರು ಚೆಕ್ ಕೊಡ್ತಾ ಇರೋದು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ನಾವು. ಬಿಡದಿಯಲ್ಲಿ ಜಮೀನು ಕಳೆದುಕೊಳ್ತಾ ಇರುವವರಿಗೆ ಚೆಕ್ ಹಂಚಿಕೆ ಮಾಡ್ತಾರೆ. ನಾನು ಅದಕ್ಕೋಸ್ಕರ ಚೆಕ್ ಕೊಟ್ಟೆ. ನಾನು ನೋಡಿದೆ, ನಮ್ಮ ಮಾಜಿ ನಾಯಕರು ಕಾಮೆಂಟ್ ಮಾಡಿರ್ತಕ್ಕಂಥದ್ದನ್ನು ನೋಡಿದೆ. ನಾನು ಯಾಕೆ ಚೆಕ್ ಕೊಡೋದಕ್ಕೆ ನಿಂತೆ ಅಂತಂದರೆ, ಇಲ್ಲಿ ನಾವು ಟೌನ್ಶಿಪ್ ಮಾಡಿದಾಗ ಇವ್ರ ಹತ್ರ ದುಡ್ಡೇ ಇಲ್ಲ ಅಂತೇಳಿ ಅಪಪ್ರಚಾರ ಮಾಡಿದ್ರು. ಸುಮ್ಮನೆ ಇದನ್ನು ಅರ್ಧಂಬರ್ಧ ಮಾಡಿ ನಿಲ್ಲಿಸ್ಬಿಡ್ತಾರೆ, ಇವ್ರ ಹತ್ರ ದುಡ್ಡೇ ಇಲ್ಲ ಅಂಥೇಳಿ. ಅದಕ್ಕೋಸ್ಕರ ದುಡ್ಡು ಇದೆ ನಮ್ಮ ಹತ್ರ, ನಾವು ಚೆಕ್ ಕೊಡ್ತಾ ಇದ್ದೀವಿ, ನೀವು ಯಾರಾದರೂ ದುಡ್ಡು ತೊಗೊಳ್ಳೋರು ಧೈರ್ಯವಾಗಿ ಮುಂದೆ ಬರ್ಬೋದು ಅಂತ ತೋರಿಸ್ಲಿಕ್ಕೋಸ್ಕರ ಚೆಕ್ ಕೊಟ್ಟಿರ್ತಕ್ಕಂಥದ್ದು. ಓಕೆ. ನನ್ನ ಜೊತೆಗೆ ನಾನು ಒಬ್ಬನೇ ಕೊಟ್ಟಿಲ್ಲ, ನನ್ನ ಜೊತೆ ಅಧಿಕಾರಿಗಳು ಕೂತಿದ್ರು. ಅಧಿಕಾರಿಗಳು ಪಕ್ಕದಲ್ಲಿ ಕೂತಿದ್ರು, ನಾನು ಕೊಟ್ಟೆ ಅಷ್ಟೇ. ಅವ್ರು ಕೊಡ್ಬೇಕಾದ ಚೆಕ್ ನಾನು ಇಸ್ಕೊಂಡು ಕೊಟ್ಟಿದ್ದೀನಿ ಅಷ್ಟೇ. ಅದಕ್ಕೋಸ್ಕರ ಜನಕ್ಕೊಂದು ಸಂದೇಶ ಕೊಡಬೇಕಲ್ವ ನಾವು. ದುಡ್ಡಿದೆ ರೀ, ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತೇಳಿ ಅಪಪ್ರಚಾರ ಮಾಡ್ತಾರೆ, ದುಡ್ಡಿದೆ ಅಂತಕ್ಕಂಥ ಸಂದೇಶ ಕೊಡಲಿಕ್ಕೋಸ್ಕರ ಚೆಕ್ ಕೊಟ್ಟಿದ್ದು ಅಷ್ಟೇ. ಅದು ಬಿಟ್ಟರೆ ಬೇರೆ ರೀತಿ ಏನಿಲ್ಲ. ಈಗ ದಿವಸ ಕೊಡ್ತಾ ಇದ್ದಾರೆ, ಎಲ್ಲ ಕಡೆ ಚೆಕ್ಗಳು ಕೊಡ್ತಾ ಇದ್ದಾರೆ, RTGS ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಚೆಕ್ ಕೊಡೋಕ್ಕೆ ಬರಲ್ಲ, RTGS ಮಾಡಬೇಕು ಅವ್ರ ಅಕೌಂಟ್ಗಳಿಗೆ. ಸುಮ್ಮನೆ ಸಾಂಕೇತಿಕವಾಗಿ 7 ಜನಕ್ಕೆ ಕೊಟ್ಟಿದ್ದೀವಿ. ಈಗ ರೆಗ್ಯುಲರಾಗಿ RTGS ನಡೀತಾ ಇದೆ. ಒಟ್ನಲ್ಲಿ ಮಾಡೋದೆ ಟೌನ್ಶಿಪ್. ಸರ್, ಈಗ ನೋಟಿಫಿಕೇಶನ್ ಫೈನಲ್ ಆಗಿದೆ 3 ಹಳ್ಳಿದು. 3 ಹಳ್ಳಿದಾದ್ಮೇಲೆ ಈಗ ಮಧ್ಯೆ ಅದೊಂದು ಬಿಡೋದು ಇದೊಂದು ಸೇರಿಸ್ಕೊಳ್ಳೋದು ಬರಲ್ಲ ಅದು. ಓಕೆ. ಅದರಿಂದ ಎಲ್ಲದಕ್ಕೂ ನೋಟಿಫಿಕೇಶನ್ ಆಗಲೇಬೇಕಲ್ಲ ಸರ್, ಫೈನಲ್ ನೋಟಿಫಿಕೇಶನ್ ಆಗಲೇಬೇಕು, ಟೌನ್ಶಿಪ್ ಆಗ್ತದೆ. ಈಗ ಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟಿಗೆ ಸಿಕ್ಕಿದ್ರು, ಅವ್ರಿಗೂ ಇದೇ ಕೇಳ್ತಾ ಇದ್ದೆ ನಾನು. ಎಲ್ಲ ಸರ್ಕಾರದಲ್ಲಿ ಮೊದಲ ಅರ್ಧ ಅವಧಿಯನ್ನು ಟಫ್ ಡಿಸಿಷನ್ಸಿಗೆ ತಗೋತಾರೆ, ಆ ನಂತರದ ಅರ್ಧ ಅವಧಿಯಲ್ಲಿ ಫುಲ್ ಪಾಪ್ಯುಲರ್ ಡಿಸಿಷನ್ಸ್ ಮಾಡೋದು. ನಿಮ್ಮ ಸರ್ಕಾರದಲ್ಲಿ ಎಲ್ಲ ಉಲ್ಟಾ ಆಗ್ತಿದೆ. ಮೊದಲ ಅರ್ಧ ಸರ್ಕಾರದಲ್ಲಿ ಗ್ಯಾರಂಟಿಗಳು, ಯೋಜನೆಗಳು, ಕಾಕಾ ಸಾಹೇಬಂಗೆ, ನಾನಾ ಪಾಟೀಲ್ಗೆಲ್ಲ ಮಾಡಿ, ಸೆಕೆಂಡ್ ಹಾಫ್ನಲ್ಲಿ ಬಂದಾಗ ನಾವು ಬಿಡದಿಲ್ ಟೌನ್ಶಿಪ್ ಮಾಡ್ತೀವಿ, ಗ್ಯಾರಂಟಿ ಯೋಜನೆಗಳ ಪಟ್ಟಿ ಪರಿಷ್ಕರಣೆ ಮಾಡ್ತೀವಿ, ಎಲ್ಲ ಟಫ್ ಡಿಸಿಷನ್ ಸೆಕೆಂಡ್ ಪಾರ್ಟಿಗೆ ಇಟ್ಕೊಂಡಿದ್ದೀರಿ ನೀವು. ಸರ್, ಪೊಲಿಟಿಕಲಿ ರಾಂಗ್ ಮೂವ್ ಅಲ್ವಾ ಸರ್ ಇದು? ಇಲ್ಲ. ಈಗ ನಾವು ಪಾಪ್ಯುಲಾರಿಟಿಗೋಸ್ಕರ ಮಾಡ್ತಕ್ಕಂಥ ವಿಚಾರ ಅಲ್ಲ ಇದು ಪ್ರಾಮಾಣಿಕವಾಗಿ ನಾವು ಏನು ಅಂದ್ಕೊಂಡಿದ್ದೀವಿ ಅದನ್ನು ಮಾಡಬೇಕು. ಪಾಪ್ಯುಲಾರಿಟಿ ನಾವು ಮಾಡೋದ್ರಿಂದ ಪಾಪ್ಯುಲಾರಿಟಿ ಬರ್ತದೆ, ಪಾಪ್ಯುಲಾರಿಟಿ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಪಾಪ್ಯುಲಾರಿಟಿ ಮಾಡಿದವರೆಲ್ಲ ಚುನಾವಣೆಯಲ್ಲಿ ಗೆದ್ದಿಲ್ಲ ನೆಕ್ಸ್ಟ್ ಟೈಮು. ಅದರಿಂದ ನಾವು ಏನು ಅಂದ್ಕೊಂಡಿದ್ದೇವೆ, ಏನು ಮಾಡಬೇಕು ಅಂತೇಳಿ ನಾವು ಸಂಕಲ್ಪ ಇಟ್ಕೊಂಡಿದ್ದೇವೆ, ಅದನ್ನು ಮಾಡ್ತಾಯಿದ್ದೀವಿ ಅಷ್ಟೇ. ಪಾಪ್ಯುಲಾರಿಟಿ ಜನ ತೀರ್ಮಾನ ಮಾಡ್ತಾರೆ. ಆಮೇಲೆ 2028ಕ್ಕೆ ನಾವು ಮಾಡಿರ್ತಕ್ಕಂಥದ್ದು ಸರಿನೋ ತಪ್ಪು ಅಂತಕ್ಕಂಥದ್ದು ಜನಕ್ಕೆ ಬಿಡೋಣ, ತೀರ್ಮಾನ ಅವ್ರು ಮಾಡ್ತಾರೆ. ಅವತ್ತು ಪಾಪ್ಯುಲಾರಿಟಿ ಯಾರ್ದು ಏನು ಅಂತಕ್ಕಂಥ ತೀರ್ಮಾನ ಆಗ್ತದೆ. ಅದೊಂದು ನೀರಿನ ಟ್ಯಾಂಕ್ ಇದೆಯಲ್ಲ, ಟ್ಯಾಂಕ್ ಮೇಲೆ ನಿಂತ್ಕೊಂಡು ಭಾಳ ಜನ ಶೂಟಿಂಗ್ ಮಾಡಿದರು ಸರ್. ಎಷ್ಟು ದೂರ ನೋಡ್ತೀರ ಅಷ್ಟು ತೆಂಗಿನ ಮರಗಳು, ತೋಟಗಳು. ಅಂಥ ಫಲವತ್ತಾದ ಭೂಮಿಯಲ್ಲಿ ನೀವು ಲೇಔಟ್ ಮಾಡೋಕ್ಕೆ ಹೊರಡ್ತೀನಿ, ನೀವು ಟೌನ್ಶಿಪ್ ಮಾಡೋಕ್ಕೆ ಹೊರಡ್ತೀನಿ ಅಂದರೆ ಹೆಂಗೆ ಸರ್? ಇನ್ನೊಂದು ಪಂಚಾಯಿತಿ ಅವಲ್ಲ ಸರ್ ಪಕ್ಕದಲ್ಲಿ, ಅಲ್ಲೂ ನೀರಿನ ಟ್ಯಾಂಕ್ಗಳವೆ. ಅದ್ರ ಮೇಲೆ ನಿಂತ್ಕೊಂಡು ನೋಡಿ ಯಾವ ಥರ ಕಾಣಿಸ್ತದೆ ಅಂತ. ಪೂರ್ತಿ ಕಾಣೋದೆಲ್ಲ ಲೇಔಟ್ಗಳೇನೆ. ಇವರು ರೆಡ್ ಝೋನ್ ಮಾಡದೆ ಹೋಗಿದ್ರೆ 2006ರಲ್ಲಿ, ಇದು ಕೂಡ ಇವತ್ತು ಅಲ್ಲಿ ಯಾವುದು ಗಿಡಗಳು ಮರಗಳು ಇರ್ತಿರಲ್ಲ. ಯಾರೋ ರಿಯಲ್ ಎಸ್ಟೇಟ್ನವ್ರು ಬಂದು ಸೈಟ್ಗಳು ತೊಗೊಂಡು, ಜಮೀನುಗಳು ತೊಗೊಂಡು ಮಾರಾಟ ಮಾಡಿ, ಸೈಟ್ಗಳನ್ನ ಮಾರಾಟ ಮಾಡಿ ಹೋಗ್ತಿದ್ರು. ಇಲ್ಲಿ ರೆಡ್ ಝೋನ್ ಮಾಡಿದ ಕಾರಣಕ್ಕೆ ಯಾರು ಕೂಡ ಮಾರಾಟ ಮಾಡಲಿಕ್ಕೆ ಆಗಲಿಲ್ಲ. ರೈತರುಗಳು ಅವ್ರವ್ರ ಜಮೀನನ್ನು ವಿಧಿ ಇಲ್ಲದೇ ಅವರು ಅದನ್ನು ತೋಟಗಾರಿಕೆ ಇನ್ನೊಂದು ಮತ್ತೊಂದು ಆ ಗಲೀಜು ನೀರಿನಲ್ಲೂ ಕೂಡ ಬೆಳೀತಕ್ಕಂಥ ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ನೀವು ಪಕ್ಕದಲ್ಲೇ ಪಂಚಾಯಿತಿಗಳಿದ್ದಾವೆ, ಮಂಚಾಂಕ್ನಲ್ಲಿ ಪಂಚಾಯಿತಿ ಇದೆ, ಬನ್ನಿಗುಪ್ಪೆ ಪಂಚಾಯಿತಿ ಇದೆ. ಅಲ್ಲೂ ಮೇಲೆ ನಿಂತ್ಕೊಂಡು ನೋಡಿ, ಉದ್ದಕ್ಕೂ ಬರೀ ಲೇಔಟ್ಗಳೇ ಕಾಣ್ತಾವಲ್ಲ. ಅಂದರೆ ಫಲವತ್ತಾದ ಭೂಮಿಯಲ್ಲಿ ನೀವು ಟೌನ್ಶಿಪ್ ಮಾಡೋಕ್ಕೆ ಹೋಗ್ತಾ ಇದ್ದೀರಿ ಅನ್ನೋ ಆರೋಪ ಪೂರ್ತಿ ಸತ್ಯ ಅಲ್ಲ ಅಂತೀರಾ ನೀವು? ಖಂಡಿತ. ರೆಡ್ ಝೋನ್ ಮಾಡಿದ್ರಿಂದನೇ ಯಾರು ಮಾರ್ಲಿಕ್ಕೆ ಆಗಲ್ಲ, ಅದನ್ನು ಟ್ರಾನ್ಸಾಕ್ಷನ್ ಕೂಡ ಮಾಡ್ಲಿಕ್ಕೆ ಆಗಲ್ಲ. ಅದನ್ನು ಮಾಡದಿದ್ದಾಗ ಏನು ಮಾಡ್ತಾನೆ ರೈತ? ಅನಿವಾರ್ಯವಾಗಿ ತೋಟ ಮಾಡ್ಬೋದು. ಹೌದಲ್ವಾ? ಅದರಲ್ಲೂ ಬೆಂಗಳೂರಿನವ್ರು ಬಂದು ತುಂಬ ಜನ ತೋಟ ಮಾಡ್ಕೊಂಡವ್ರು ಕಡಿಮೆ ದುಡ್ಡಿಗೆ, ಕಡಿಮೆ ರೇಟಲ್ಲಿ 50 ಲಕ್ಷ 60 ಲಕ್ಷ 30 ಲಕ್ಷದಿಂದನೂ ಜಮೀನು ತೊಗೊಂಡು, ಇವತ್ತು ನಮ್ಮ ಮಾಜಿ ನಾಯಕರದ್ದು ಅಲ್ಲೇ ಐತೆ 36 ಎಕರೆ ಅಲ್ವಾ? ಹೆಸರುಗಳನ್ನು ಹೇಳ್ಬಿಡಿ ಹೋಗಲಿ. ಮಾಜಿ ನಾಯಕರು ಅಂದರೆ ನಿಮ್ಗೆ ಯಡಿಯೂರಪ್ಪನವರು ಮಾಜಿ ನಾಯಕರೇ. ಓಕೆ. ಅವ್ರದ್ದು ಐತಲ್ಲ, ಅವ್ರದ್ದು ಕುಟುಂಬದ್ದು 36 ಎಕರೆ ಐತಲ್ಲ ಅಲ್ಲಿ. ಅಲ್ಲಿ ಯಾವ ತೋಟ ಏನು ಬೆಳೆ ಬೆಳೆದವ್ರಲ್ಲಿ ಅವರು ತೊಗೊಂಡು ಇಟ್ಕೊಂಡವ್ರೆ. ಕಡಿಮೆ ಬೆಲೆಗೆ ಸಿಕ್ತು ಜಾಗ, ತೊಗೊಂಡು ಇಟ್ಕೊಂಡವ್ರು ಅವ್ರೂ. ಇದೆಲ್ಲ ಬೆಂಗಳೂರಿನವ್ರ ಪಾಲಾಯ್ತಿತ್ತು ಸರ್. ಏನಾದ್ರು ಈಗ ಒಬ್ಬ ರೈತನಿಗೆ ತೊಂದರೆ ಆಯಿತು ಅಂತಂದರೆ
ಅವ್ನಿಗೇನಾರು ನೋವಾಯಿತು, ಏನಾರು ಮಾರ್ಕೋಬೇಕು, ಅವ್ನು ಮದುವೆ ಮಾಡಬೇಕು, ಎಲ್ಲ ಮಕ್ಳಿಗೆ ಎಜುಕೇಷನ್ ಕೊಡಬೇಕು ಅಂತಂದಾಗ ಅವನು ಅನಿವಾರ್ಯ ಅವ್ರು ಕೇಳಿದ ಸ್ಟೇಟಿಗೆ ಮಾರ್ಕೊಂಡು. ಸರ್, ಇವತ್ತು ನನ್ನ ಹತ್ರ ಕೆಲವರೆಲ್ಲ ಬಂದಿದ್ರು, ಹಿಂದೆ ಮಾರ್ಕೊಂಡಿದ್ರಲ್ಲ, ಒಂದು ಸುಮಾರು 1-1.5 ಎಕರೆ ಈ ಥರ ಮಾರ್ಕೊಂಡಿದ್ದಾರೆ. ಅವರೆಲ್ಲ ಬಂದಿದ್ರು, ಕನಿಷ್ಠ ನಮಗೊಂದು ಸೈಟಾರು ಕೊಡಿ ಅಂತ. ನಾವೆಲ್ಲ ಅವತ್ತು ವಿಧಿ ಇಲ್ಲ ನಮಗೆ, ನಾವೆಲ್ಲ ಮಾರ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಜಾಗನ ಕಡಿಮೆ ರೇಟ್ಗೆ. ಒಂದು 50 ಲಕ್ಷ, 60 ಲಕ್ಷ, 80 ಲಕ್ಷ. ಮೊನ್ನೆ ನಾವು ನೋಟಿಫಿಕೇಷನ್ ಮಾಡೋಕ್ಕಿಂತ ಮುಂಚೆ 80 ಲಕ್ಷ 90 ಲಕ್ಷಕ್ಕೆ ಮಾರೋರಲ್ಲಿ ಅವರೆಲ್ಲ ಬಂದಿದ್ರು. ಕನಿಷ್ಠ ನಮಗೊಂದು ಸೈಟಾರು ಕೊಡಿ ನಾವು ನೆನಪಿಗೋಸ್ಕರ ಅಂತೇಳಿ. ನೋಟಿಫಿಕೇಶನ್ ಆಗುತ್ತೆ ಅಂತ ಗೊತ್ತಿದ್ದವ್ರು ಯಾರು 80 ಲಕ್ಷ ತಗೊಂಡಿರು. ಅಲ್ಲ, ಅದು ಇರ್ಬೋದು, ಅದು ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ನನಗೂ ಪ್ರಪೋಸಲ್ ಬಂದಿತ್ತು, ನಮಗೂ ಜಮೀನು ತಗೊಳ್ಳಿ ಅಂತ, ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಳಿಸ್ತು. ನೀವು ಹೇಳ್ದಂಗೆ ನೋಟಿಫಿಕೇಶನ್ ಆಗುತ್ತೆ ಅಂತ ಅವನೇ ಮಡಿಕೋತಿದ್ದ, ರೈತ ಮಾರ್ತಿರ್ಲಿಲ್ಲ. ಇದೇ ಸ್ಥಿತಿ ಮುಂದುವರಿತದೆ ಅಂತ ಮಾರ್ದ ಅವನಷ್ಟೇ. ನೋಟಿಫಿಕೇಶನ್ ಆಯ್ತದೋ, ಇವ್ರ ಜಗಳದಲ್ಲಿ ಏನಾಯ್ತದೋ, ನನ್ನ ಭಾವನೆ ತೀರಿಸ್ಬೇಕಲ್ಲ, ಅದಕ್ಕೋಸ್ಕರ ಮಾರ್ದ. ಬಾಲಕೃಷ್ಣ ಅವರೇ, ನೀವು ಕ್ರಕ್ಸ್ ಆಫ್ ದ ಇಶ್ಯೂನಲ್ಲಿದ್ದೀರಿ. ನಿಮ್ಗೆ ಎಷ್ಟರ ಮಟ್ಟಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಈ ಟೌನ್ಶಿಪ್ ವಿಷಯ ಬರೀ ಬಿಡದಿಗಷ್ಟೇ ಸೀಮಿತ ಆಗಿ ಉಳಿದಿಲ್ಲ ಸರ್. ಬರೀ ಹಳೆ ಮೈಸೂರಿಗಷ್ಟೂ ಅಲ್ಲ, ಕರ್ನಾಟಕ ತುಂಬ ಜನ ಚರ್ಚೆ ಮಾಡ್ತಿದ್ದಾರೆ ಇದನ್ನು. ಈ ಥರದ್ದು ಎಲ್ಲ ವಿಷಯಗಳು ಭಾಳ ಇಮೋಷ್ನಲ್ ವಿಷಯ ಆಗ್ತವೆ. ಪಶ್ಚಿಮ ಬಂಗಾಳದಲ್ಲಿ 2007-8 ನೋಡಿದ್ವಿ ನಾವು. ನಂದಿ ಗ್ರಾಮದಲ್ಲಿ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಹೊರಟ್ರೆ ಮಮತಾ ಬ್ಯಾನರ್ಜಿ ದೊಡ್ಡ ಹೋರಾಟ ಮಾಡಿ ಸರ್ಕಾರನೇ ತಂದುಬಿಟ್ರು. ಇಮೋಷ್ನಲ್ ಇಶ್ಯೂಗೆ ಯಾಕೆ ಕೈ ಹಾಕ್ತಾ ಇದ್ದೀರಿ ಅಂತ? ಸರ್, ಇದು ಇವತ್ತು ಕೈ ಹಾಕಿರ್ತಕ್ಕಂಥದ್ದಲ್ಲ ಸರ್. ಈ ಎಮೋಷನಲ್ ಇಶ್ಯೂಗೆ ಎಲ್ಲ ಪಾತ್ರದಾರರು, ಎಲ್ಲರೂ ಸೂತ್ರಧಾರರು. ಇದು ಎಲ್ಲ ಪಾರ್ಟಿಯವರು ಕೂಡ ಇನ್ವಾಲ್ವ್ಮೆಂಟ್ ಇದೆ. ಇದು ಯಾರು ಯಾರ ಮೇಲೆ ಗುಬೆ ಕುಣ್ಸೋಕ್ಕಾಗಲ್ಲ. ಇದು JDSನವ್ರ ಪಾತ್ರನೂ ಇದೆ, BJP ಅವ್ರ ಪಾತ್ರನೂ ಇದೆ. ಈಗ ನಾವು ಫೈನಲ್ ಹಂತದಲ್ಲಿ ನಾವು ಮಾಡ್ತಾ ಇರೋದು. ಮೊದಲು ಇದಕ್ಕೆ ಸೃಷ್ಟಿಕರ್ತರು JDSನವರು, ನಂತರ ಬಂದಂಥವ್ರು BJP ಅವರು. ಅವರು ಇದೇ ಕೆಲಸ ಮಾಡೋಣ. ನನ್ನ ಹತ್ರ ಮಾಹಿತಿ ಇದೆ, ಕೊಡ್ತೀನಿ ನಿಮಗೆ. ಅಂದರೆ ನನಗೆ ಇದು ಗೊತ್ತಿಲ್ಲ, ಈ ಥರ ಚರ್ಚೆ ನೀವು ಮಾಡ್ತೀರಾ ಅಂತ 1 to 1 ಕೇಳ್ತೀರಾ, ಸಂಪೂರ್ಣ ಮಾಹಿತಿ ಕೊಡೋಣ ಅಂತ ತೊಗೊಂಬಂದೆ. ಇದನ್ನು ಮಾಹಿತಿ ಕೊಡ್ತೀನಿ ನಾನು, ಡೀಟೇಲ್ಸ್ನ. ಯಾರ್ಯಾರ ಕಾಲದಲ್ಲಿ ಯಾರ್ಯಾರು ಏನೇನು ಮಾಡೋರು ಅಂತ ಇದ್ರ ಮಾಹಿತಿ ನಿಮ್ಗೆ ಕೊಡ್ತೀನಿ. ನಿಮ್ಮ ಹತ್ರ ಮಾಹಿತಿ ಕೊರತೆ ಇರ್ಬೋದು, ಮಾಹಿತಿ ಕೊಡ್ತೀನಿ. ಈಗ ನೀವು ಹೇಳೋದು ಅವ್ರು ಗುಡಿ ಕಟ್ಟಿದ್ದಾರೆ, ನಾವು ಕಳಶ ಇಡ್ತಾ ಇದ್ದೀವಿ. ಈಗ ಏನೋ ಒಂದು ಅಂತಿಮವಾದಂಥ ರೂಪ ಕೊಡಬೇಕಲ್ಲ. ಯಾರಿಗೂ ಒಂದಷ್ಟು ಜನಕ್ಕೆ ಬೇಡ, ನಾನು ಒಪ್ಕೊತೀನಿ. ಈಗ ಯಾವುದೋ ಒಂದು ಅಕ್ವಿಷನ್ ಮಾಡೋಕ್ಕೆ ಹೋದಾಗ ಅದು ಇಂಡಸ್ಟ್ರಿಯಲ್ ಇರ್ಬೋದು ಅಥವಾ ರೆಸಿಡೆನ್ಷಿಯಲ್ ಇರ್ಬೋದು, ರೈತರ ವಿರೋಧ ಇದ್ದೇ ಇರ್ತದೆ. ನೀವು 100% ಎಲ್ಲೂ ಕೂಡ ಈ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು, ರೈತರನ್ನ ಮನವೊಲಿಸಿ ತೊಗೊಂಡಿರ್ತಕ್ಕಂಥ ಯಾವುದೇ ಒಂದು ಪ್ರಾಜೆಕ್ಟ್ ಇಲ್ಲ ನನಗೆ ಗೊತ್ತಿದ್ದಂಗೆ. ಎಲ್ಲ ಕಡೆ ವಿರೋಧ ಇದ್ದೇ ಇರ್ತದೆ. ಆದರೆ ಬೇಕು, ನಮಗೆ ಬೇಡ, ಈ ವ್ಯವಸ್ಥೆ ಬೇಡ ನಮಗೆ, ನಮ್ಮ ರೆಡ್ ಝೋನಿಂದ ಬಿಡುಗಡೆ ಮಾಡಿ ಏನೋ ಒಂದು ಅಂತಿಮವಾದಂಥ ರೂಪ ಕೊಡಿ ಅಂತಕ್ಕಂಥ ರೈತರು ಇದ್ದಾರಲ್ಲ ಇದರಲ್ಲಿ, ಅವ್ರಿಗೋಸ್ಕರ ನಾವು ಮಾಡಬೇಕಲ್ಲ ಇದರಲ್ಲಿ. ಸರ್, ಈ ಟೌನ್ಶಿಪ್ ಬಗ್ಗೆ ನಮ್ದೇನಿದೆ ಮೊದಲನೇ ಡಿಬೇಟ್ ಅಲ್ಲ. ಕುಮಾರಸ್ವಾಮಿ ಅವರು ಆರಂಭಿಸಿದ್ದು JDS ವಕ್ತಾರರು ನಾನು ಕೇಳಿದ್ರು, ನೋಟಿಫಿಕೇಶನ್ ಎಲ್ಲಿದೆ ತೋರಿಸಿ ಕುಮಾರಸ್ವಾಮಿ ಅವರು ಹೊರಡಿಸಿದ್ದು ಅಂತ. ಕೊಡ್ತೀವಿ. ನೋಟಿಫಿಕೇಶನ್ ಅಲ್ಲ, ಫಸ್ಟು ನೀವು ಅಪ್ರೂವ್ ಮಾಡಿದ್ದು ಯಾರ ಕಾಲದಲ್ಲಿ? ಅಪ್ರೂವ್ ಮಾಡಿ, ಹೌದಪ್ಪ ರೈತರ ವಿರೋಧ ಇದೆ ಅಂದ್ಮೇಲೆ ಬಿಟ್ಬಿಟ್ಟಿವಿ, ಯೋಜನೆ ಬೇಡ ಅಂತ. ಆಯ್ತು, ಎಲ್ಲಿ ಬಿಟ್ಟಿದ್ರೆ ನೀವು? ಅನೇಕ ಸರ್ಕಾರಗಳು ಬಂದೋಗವೆ ಅವಾಗ. ಈಗ ನೋಡಿ, ಇದನ್ನು ನೋಟಿಫಿಕೇಶನ್ ಮಾಡೋದಂಥದ್ದು 5 ನೋಟಿಫಿಕೇಶನ್ ಆಯಿತು, 5 ಟೌನ್ಶಿಪ್ಗೆ. BJP ಸರ್ಕಾರದಲ್ಲಿ 4ನೇ ಡ್ರಾಪ್ ಮಾಡ್ತಾರೆ. ಇದನ್ನು ಮಾತ್ರ ರೆಡ್ ಝೋನಿಂದ ಕೈ ಬಿಡಲ್ಲ, ಬಿಡದೆ ಆಗಬೇಕು ಅಂತೇಳಿ ಸದಾನಂದ ಗೌಡರ ಕಾಲದಲ್ಲಿ ರೆಡ್ ಝೋನಲ್ಲಿ ಇತ್ತು, ರೆಡ್ ಝೋನಲ್ಲಿ ಇಟ್ಟಿದ್ರು. ನೀವು 2018ಕ್ಕೆ ಮುಖ್ಯಮಂತ್ರಿ ಆದ್ರಲ್ಲ, ಅವಾಗ ರೆಡ್ ಝೋನ್ ಬಿಟ್ಬಿಡ್ಬೇಕಾಗಿತ್ತು. ನೀವು ಅದೇ ರೀತಿ ಅವ್ರ ಥರನೇ ಮಾಡ್ಬಿಟ್ಟು ಹೋಗಿದ್ರೆ ಇವತ್ತೆಲ್ಲ ಈ ಹೋರಾಟ, ಈ ಥರಲ್ಲೇ ಈ ಗಲಾಟೆ ಯಾವುದು ಇರ್ತಿರ್ಲಿಲ್ವಲ್ಲ. ಅವ್ರಿಗೆ ಅದನ್ನು ಟೌನ್ಶಿಪ್ ಮಾಡೋ ಯೋಚನೆನೇ ಇರಲಿಲ್ಲ ಸರ್. ಅದು ಹಸಿರಾಗಿರಲಿ ಅನ್ನೋ ಕಾರಣಕ್ಕೆ ರೆಡ್ ಝೋನಲ್ಲಿ ಇಟ್ಟರು. ಅದಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಶ್ನೆ ಕೇಳಿದ್ದು. ಅವ್ರು ಒಂದ್ಸರಿ ಹೋಗ್ತಾರೆ, ನಾನು ಇರಲಿಲ್ಲ ಅವ್ರ ಜೊತೆ. ಅವಾಗ 2018ರಲ್ಲಿ ನಾನು ವಿರೋಧವಾಗಿದ್ದೆ, ಸೋತಿದ್ದೆ ನಾನು ಎಲೆಕ್ಷನಲ್ಲಿ. ಅವ್ರು ಆ ಬೈರ್ಮಂಗ್ಲ ಸರ್ಕಲ್ಗೆ ಹೋಗ್ತಾರೆ. ಇದೇ ರೈತರು ಅವ್ರನ್ನೆಲ್ಲ ಅಡ್ಡ ಹಾಕೊಂಡು ನಮ್ಮವರು, ಅವ್ರ ಪಾರ್ಟಿ ಅವರೆಲ್ಲ ಸೇರಿ ಕೇಳಿದಾಗ, ಇದು ನನ್ನ ಕನಸಿನ ಯೋಜನೆ, ನನಗೆ ಗೊತ್ತು ಬಿಡ್ರಿ ಮಾಡೋದು, ಏನು ಮಾಡಬೇಕು ಅಂತ. ಇದು ನಾನು ಮಾಡ್ತೀನಿ, ಹೋಗಿ ನೀವು ನನಗೇನು ಪರಿಹಾರ ಕೊಡ್ಬೇಕು ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ಹೋಗಲ್ವ. ಕೇಳಿ, ಪ್ರಾಮಾಣಿಕವಾಗಿ ಒಪ್ಕೋಬೇಕು. ಸುಮ್ಮನೆ 2018ರಲ್ಲಿ 2018 ಅವ್ರು ಸೆಕೆಂಡ್ ಸರಿ ಚೀಫ್ ಮಿನಿಸ್ಟರ್ ಆದಾಗ 2ನೇ ಸರಿ ಅಂದ್ರೆ ಅವಾಗಲೂ ಅವರಿಗೆ ಪ್ರಾಜೆಕ್ಟ್ ಮಾಡಬೇಕು ಅಂತ. ಮೊನ್ನೆ ಇವರೇ ಎಲ್ಲ ಅಲ್ಲಿ ಒಂದು ಸ್ಟ್ರೈಕ್ ಮಾಡ್ತಾರಲ್ಲ, ಅವ್ರು ಕೇಂದ್ರದಲ್ಲಿ ಮಂತ್ರಿ ಆಗಿದಾರಲ್ವಾ, ಅವ್ರು ಇಲ್ಲಿ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ವಿಡಿಯೋ ಕಾಲ್ ನಿಮ್ಮ ಹತ್ರ ಐತೆ, ಬೇಕಾದ್ರೆ ತೋರಿಸ್ತೀನಿ ವಿಡಿಯೋ ಕಾಲ್ನ. ಅಲ್ಲಿಂದ ಕೂತ್ಕೊಂಡು ಹೇಳ್ತಾರೆ, ನಾನು 40% ಇದೆಲ್ಲ ರೈತರುಗಳು ಜಮೀನು ಕಳ್ಕೊಂಡ್ಬಿಡ್ತಾರೆ, ರೈತರುಗಳು ಹೆಣ್ಮಕ್ಳು ಬೀದಿಗೆ ಬಂದ್ಬಿಡ್ತಾರೆ ಅಂತೇಳಿ ನಾನು ಡೆವಲಪ್ಡ್ ಏರಿಯಾದಲ್ಲಿ 40% ಕೊಡ್ತೀನಿ ಅಂತಕ್ಕಂಥ ವಾಗ್ದಾನ ಕೊಟ್ಟಿದ್ದೆ ಅಂತ ಹೇಳ್ತಾರೆ. ಯಾವಾಗ ಕೇಂದ್ರ ಮಂತ್ರಿ ಆದಮೇಲೆ ಅವ್ರು ಹೇಳಿರ್ತಕ್ಕಂಥ ಮಾತು, ನಾವು 40% ಕೊಟ್ಟರೆ ಅವರು ರೈತರ ಪರ, ನಾವು 50% ಕೊಡ್ತೀವಿ ಡೆವಲಪ್ಡ್ ಏರಿಯಾ ಅಂದರೆ ನಾವು ರೈತರ ವಿರೋಧಿಗಳ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.